ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಸಣ್ಣಿನ ಹಾಲಿಡೇ ಸ್ಟಾರ್ಟ್ ಆಗೈತಿ. ನಾವ್ ಹೊಂಟವಿ ನಮ್ಮೂರ್ಗೆ, ಕುಂದಾನಗರಿ ಬೆಳಗಾವಿಗೆ. ನಾವ ಬೆಳಿಗ್ಗೆ ಬಿಟ್ಟಾಗ ಟೈಮ್ 5 ಗಂಟೆಗೆ ಬಿಟ್ಟಿದ್ದು. ಇವಾಗ ಆಲ್ಮೋಸ್ಟ್ ತುಮಕೂರು ದಾಟಿದೇವಿ. ಬೆಂಗಳೂರ್ಲೆ ಬೆಳಗಾಂ 550 ಕಿಲೋಮೀಟರ್ ಐತಿ. ಆಲ್ಮೋಸ್ಟ್ ನಮ್ಗೆ ಇಲ್ಲಿಂದ ಹೋಗಾಕ 8-9 ತಾಸ್ ಬೇಕಾಗ್ತೈತಿ. ನಾವ್ ಅದ್ಕ ನಿಮ್ಗೆಲ್ಲಾ ಗೊತ್ತೈತಿ ಬೆಂಗಳೂರು ಟ್ರಾಫಿಕ್ ಹೆಂಗಿರ್ತದ ಅಂತ ಕೆಸ. ಅದ್ಕ ಬೆಳಗ್ಗೆ ಜಲ್ದಿ ಎದ್ ಕೆಸ ಬೆಂಗಳೂರು ಖಾಲಿ ಮಾಡ್ಬಿಟ್ಟೇವಿ ಇವತ್ತು. ನಾವ ಬರ್ಬೇಕಂದ್ರ ತುಮಕೂರ್ದೊಳಗ ಮಂದಾರಗಿರಿ ಹಿಲ್ ನೋಡ್ಕೊಂಡ್ ಬಂದ್ವಿ. ಯಾವಾಗಿದ್ರು ಕಾರ್ದೊಳಗ ಹೋಗ್ಬೇಕಂದ್ರ ನೋಡ್ಬೇಕು, ಒಂದ್ಸಲ ಹೋಗಿ ನೋಡ್ಬೇಕು ಅಂತ ಅನ್ಕೊಳಕತ್ತಿದ್ವಿ. ಯಾವಾಗೂ ಹೋಗಿರ್ಕಿಲ್ಲ. ಈ ಸಲ ನೋಡ್ಕೊಂಡ ಹೋಗೋಣ ಅಂತ ಕೆಸ ಹೋಗಿ ನೋಡ್ಕೊಂಡ್ ಈಗ ರಿಟರ್ನ್ ಮತ್ ವಾಪಸ್ ಹೊಂಟೇವಿ. ಈಗೆಲ್ಲರ ನಾಷ್ಟಕ್ಕ ಎಲ್ಲ ಯಾವ್ದಾರ ಅಂಗಡಿ ಕಾಣಿಸ್ತ ಅಂದ್ರ ನಿಂದ್ರಿಶ ನಾಷ್ಟ ಮಾಡೆ ಮತ್ ನಮ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಗೈಸ್, ನಾಷ್ಟಕ್ಕ ಒಂದ್ ಜಾಗ ಹುಡುಕ್ತು, ಇನ್ನಿಲ್ಲೇ ನಾಷ್ಟ ಮಾಡಿ ಇವಾಗ ಅಲ್ಲೇ ಮ್ಯಾಲ ಮಂದಾರಗಿರಿ ಪರ್ವತಕ್ಕೆಲ್ಲ ಮ್ಯಾಲ ಹತ್ತಿ ಹೋಗಿ ಬಂದ್ ಕೆಸ ಬಾಳ ಹಸುವಾಗಿತ್ತು. ಅದ್ಕ ನಾಷ್ಟ ಮಾಡಕಂತ ಹೇಳಿ ಕೆಸ ಇಲ್ಲೇ ಒಂದ್ ಹೋಟೆಲ್ಕ ತಲುಪಿಸಿದೇವಿ. ನಾವ ನಾಷ್ಟಾಗಂತ ಕೆಸ ಇಡ್ಲಿ ವಡಾ ಮತ್ತು ದೋಸೆ ತಗೊಂಡು ನಾಷ್ಟ ಅಂತೂ ಆಯ್ತು, ಹೊಟ್ಟೆ ಫುಲ್ ಆಯ್ತು. ಇನ್ನು ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಇಲ್ಲ. ಇನ್ನು ಯಾವಾಗ ಹಸು ಆಗ್ತೈತಿ ಅವಾಗ ಒಂದ್ ಕಡೆ ನಿಂತ ಊಟ ಅಂತೂ ಕಟ್ಕೊಂಡು ಬಂದೇವಿ. ಊಟ ಮಾಡ್ಕೆಸ ಡೈರೆಕ್ಟ್ ಬೆಳಗಾವಿಗೆ ಹೋಗೋ ಮಟ್ಟ ಎಲ್ಲಿ ಸ್ಟಾಪ್ ಇಲ್ಲ. ಆಟೋ ಹುಡುಗರನ್ನ ಎಲ್ಲರ ದೂರ ಕರ್ಕೊಂಡು ಹೋಗೋದು ಜಡ ಐತಿ ನೋಡ್ರಿ. ಇಲ್ಲಿ ನಮ್ಮ ಸಾನುಗ ಫುಲ್ ಬೇಸರ ಬರಾಕತ್ತೈತಿ. ಆಮೇಲೆ ಒಂದು ಸ್ವಲ್ಪ ಹಾಡೋದು ಹಾಕೋಣ. ಅವರಪ್ಪ ಫುಲ್ ಸೀರಿಯಸ್ ಆಗಿ ಗಾಡಿ ಹೊಡ್ಯಾಕತ್ತಾರು. ಆದ್ರೆ ಇಲ್ಲಿ ನೋಡ್ರಿ, ಸಾನು ಆಕಿ ಪಾಪ ತಗೊಂಡ ಹೊರಗೆ ಎಲ್ಲನೂ ತೋರ್ಸಾಕತ್ತಾಳ ಆಕಿ ಪಾಪಗೆ. ಅದ ಈಗ ಅಚ್ಚಿ ಕಡೆ ಪಟ್ಟಿ ನೋಡಿ ಲಾಸ್ಟಿಗೆ ಒಂದು ಕಂಟಿನ್ಯೂಸ್ ಆಗಿ ಡಾಟ್ 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 ಇಲ್ಲ ನೋಡತ್ತೆ ನೋಡ ಅಲ್ಲಿ ಸೈಡಿಗೆ ಆ ಡಾಟ್ ಡಾಟ್ ಐತಿ ಇಲ್ಲ. ಯಾಕ ಹತ್ರ ಅಚ್ಚಿ ಕಡೆ ಹೋಗ್ಬೇಡ್ರಿ, ಅಲ್ಲಿ ಅಚ್ಚಿ ಕಡೆ ಅಂತ ಹೋಗ್ಬಾರ್ದು ನೀವು ಅಂತ ಪಟ್ಟಿ ಹಾಕ್ತಾರ. ಹಿಂಗೆ ಡಾಟ್ ಡಾಟ್ ಇದ್ರೆ ಓವರ್ಟೇಕ್ ಮಾಡ್ಬೋದ, ಹಂಗೆ ಡಾಟ್ ಡಾಟ್ ಇಲ್ಲ ಅಂದ್ರೆ ಓವರ್ಟೇಕ್ ಮಾಡಕ್ ಬರಂಗಿಲ್ಲ. ತಿಳಿತು? ಗಾಡಿ ಹೊಡಿತೀರ? ನಮ್ಗೆ ಬೆಂಗಳೂರಲ್ಲೇ ಬೆಳಗಾವಿಗೆ ಬರೋಕೆ ಒಂದು ಸೈಡ್ 700-800 ರೂಪಾಯಿ ಟೋಲ್ ಚಾರ್ಜ್ ಆಗ್ತೈತಿ. ಆದ್ರೆ ನಾವು ಆ್ಯನ್ವಲ್ ಟೋಲ್ ಪಾಸ್ ತೊಗೊಂಡೇವಿ. ಅದ್ರೊಳಗೆ ನಾವು 3000 ರೂಪಾಯಿ ರೀಚಾರ್ಜ್ ಮಾಡಬೇಕಿರ್ತೈತಿ. ಅದ್ರೊಳಗೆ ನ್ಯಾಷನಲ್ ಹೈವೇ ಮೇಲೆ ನಾವು 200 ಟೋಲ್ನ ಫ್ರೀ ಒಳಗೆ ಕ್ರಾಸ್ ಮಾಡ್ಬೋದು. ಗೈಸ್, ಯಾವಾಗಿಂದ್ರ ಹೊಂಟೇವಿ ಇನ್ನು ದಾರಿ ಮುಗಿವಲ್ತಾಗೈತಿ. ಇನ್ನು ನಾವು ಹೋಗ್ಬೇಕಾಗಿದ್ದು 100 ಕಿಲೋಮೀಟರ್ ಐತಿ. ಗೈಸ್, ನಾವೀಗ ಬೆಂಗಳೂರಲ್ಲೇ ಬೆಳಗಾವಿಗೆ ಬರೋ ಹಾದಿ ಒಳಗೆ ಇಷ್ಟೊತ್ತನ ಬಂದಿದ್ದ ಒಂದಾಯ್ತು. ಈಗ ಇನ್ಮೇಲೆ ಹೋಗೋದು ಒಂದು ಬೇರೆ ಆಗ್ತೈತಿ. ಯಾಕಂದ್ರೆ ನೋಡ್ರಿ ಇಲ್ಲೇ ರೋಡ್ ಮಾಡಕತ್ತಾರು. ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ಮತ್ತು ಡೈವರ್ಜನ್ ತಗೋಬೇಕು, ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ಮತ್ತು ಡೈವರ್ಜನ್ ತಗೋಬೇಕು. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಹುಬ್ಳಿಲೇ ಸ್ಟಾರ್ಟ್ ಆಗ್ತೈತಿ. ಹುಬ್ಳಿಲೇ ಧಾರವಾಡ ಮಟ್ಟ ಇನ್ನು ರೋಡ್ ಮಾಡಕತ್ತಾರು. ನಾವು ಗಾಡಿ ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಯಿತು. ನಾವು ಗಾಡಿ ತೊಗೊಂಡಾಗಂತ್ರ ಬೈ ರೋಡನ್ನು ಬರ್ತಿರ್ತೀವಿ. ಅವಾಗಿಂತಲೂ ನೋಡಾಕತ್ತೇವಿ. ಈ ರೋಡ್ ಏನು ಮಾಡಾಕತ್ತಾರೋ ಇನ್ನೂ ಮುಗ್ದಿಲ್ಲ. ಯಾವಾಗ ಮುಗಿತೈತೆ ಅನ್ನೋದು ಗೊತ್ತಿಲ್ಲ. ಈಗ ಕೆಟ್ಟ ರೋಡ್ ಮುಗೀತು, ಚಲೋ ರೋಡ್ ಬಂದೈತಿ. ಇನ್ನು ಬೆಳಗಾವಿ 72 ಕಿಲೋಮೀಟ್ರ್ ಐತಿ. ಇನ್ನೂ 1 ತಾಸು ಬೇಕಾಗ್ತೈತೆ ಅನ್ನಿಸ್ತೈತೆ ನಮಗೆ ಹೋಗಕ್ಕೆ. ಚಲೋ ರೋಡ್ ಬಂದೈತಿ. ಇವಾಗ ಟೈಮ್ 2 ಗಂಟೆ ಆಗೈತಿ. ಹೊಟ್ಟೆ ಹಸುವಾಗಿತ್ತು. ನಾವು ಬರ್ಬೇಕಂದ್ರೆ ಮೆಂತೆ ಪರೋಟ ಮತ್ತು ಮೊಸರನ್ನ ಕಟ್ಕೊಂಡು ಬಂದಿದ್ದು. ಈಗ ಅದನ್ನ ಇಲ್ಲೇ ಒಂದು ರಾಜಸ್ಥಾನಿ ಡಾಬಾದೊಳಗೆ ನಮಗೆ ಒಳಗೆ ಕುಂತ ಊಟ ಮಾಡಕ್ಕೆ ಕೊಟ್ಟರು. ಇಲ್ಲೇ
ಕುಂತು ಊಟ ಮಾಡಾಕತ್ತೀವಿ ನಾವು. ನಮ್ದಂತೂ ಊಟ ಆಯಿತು. ಕಾರನ್ನು ಒಂದು ನಾಲ್ಕು ತಾಸು ಆಗಿತ್ತು ಕಂಟಿನ್ಯೂ ಓಡ್ಸಾಕತ್ತಿತ್ತು, ಅದಕ್ಕೂ ಸ್ವಲ್ಪ ರೆಸ್ಟ್ ಆಯಿತು. ನೆಕ್ಸ್ಟ್ ಇನ್ನು ಬೆಳಗಾವಿಗೆ ಹೋಗೋದಷ್ಟೇ ಬಾಕಿ. ಡೋರ್ ಈ ಕಡೆ ಇರ್ತಾವ, ಈ ಕಡೆ ಬಾಕಿ ಸಸ್ಪೆನ್ಷನ್ ಕಟ್ಟಿವ ಅಂದ್ರೆ ಒಂದು ಮಾತು, ಈ ಕಡೆಗೆ ಇಟ್ಟಿತ್ತು. ಫೈನಲಿ ಪೌಂಚ್ಗೆ ಬೆಳಗಾಂ. ನಾವೀಗ ಫೈನಲ್ ಆಗಿ ಬೆಳಗಾಂ ಮುಟ್ಟಿದ್ದು. ನಾವೀಗ ರೈಲ್ವೆ ಸ್ಟೇಷನ್ ಕಡೆ ಇದ್ದೀವಿ, ಯಾಕಂದರೆ ನಿನ್ನೆ ಬೈಕ್ ಪಾರ್ಸಲ್ ಮಾಡಿದ್ದು, ಇವತ್ತು ಅದನ್ನು ತಗೊಂಡ್ ಕೆಸ ಮನೆಗೆ ಹೋಗಬೇಕು. ನಾವು ಕಾರ್ ತೊಗೋತೇವಿ, ಸಾಗರ್ ಬರಾಗತ್ತಾನು ಬೈಕ್ ತೊಗೋತಾನು ಮನೆಗೆ ಹೋಗ್ತೀವಿ. ಫುಲ್ ಟಯರ್ಡ್ ಆಗೈತಿ. ಬೆಳಿಗ್ಗೆ 5 ಗಂಟೆಯಿಂದ ಬರಾಗತ್ತೇವಿ. ಈಗ ಮುಟ್ಟಿದ್ದೀವಿ ಬೆಳಗಾವಿಗೆ. ಇನ್ನೊಂದು 3-4 ಕಿಲೋಮೀಟ್ರ್ ಐತಿ ಮನೆ. ಓಕೆ ಸರ್, ರೆಸ್ಟ್ ಮಾಡೋದಿನ. ಟಾಟಾ, ಬಾಯ್.